ಕರುನಾಡಿನಲ್ಲಿ ಮೊದಲ ಹಂತದಲ್ಲಿ ನಡೀತಾ ಇರೋ ಲೋಕ ಕದನಕ್ಕೆ ಗಂಟೆಗಳ ಲೆಕ್ಕ ಶುರುವಾಗಿದೆ. ನಾಡಿದ್ದು ನಡೆಯೋ ಮತದಾನಕ್ಕೆ ಚುನಾವಣಾ ಆಯೋಗ ಭರ್ಜರಿ ಸಿದ್ಧತೆಯನ್ನು ನಡೆಸಿದೆ. ಚುನಾವಣಾ ಕಾರ್ಯಕ್ಕಾಗಿ ಸರ್ಕಾರಿ ಬಸ್ ಮೊರೆ ಹೋಗಿದ್ದು ಇದರ ಎಫೆಕ್ಟ್ ಸಾರ್ವಜನಿಕರಿಗೆ ತಟ್ಟಿದೆ. ಲೋಕ ಚುನಾವಣೆ ಕಾರ್ಯಕ್ಕೆ ಸರ್ಕಾರಿ ಬಸ್, ಸಾರ್ವಜನಿಕ ಸಾರಿಗೆ ಸಂಚಾರದಲ್ಲಿ ವ್ಯತ್ಯಯ. ಮೊದಲ ಹಂತದಲ್ಲಿ ರಾಜ್ಯದ 14 ಕ್ಷೇತ್ರಕ್ಕೆ ಮತದಾನ ನಡೆಸಲು ಚುನಾವಣಾ ಆಯೋಗ ಸಕಲ ಸಿದ್ಧತೆ ನಡೆಸಿದೆ. ಚುನಾವಣಾ ಸಿಬ್ಬಂದಿಯನ್ನ ಮತಗಟ್ಟೆಗಳಿಗೆ ಕರೆದೊಯ್ಯಲು ಸರ್ಕಾರಿ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಇದರಿಂದ ಸಾರ್ವಜನಿಕ ಸಾರಿಗೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಲಿದೆ. ಕೆಎಸ್ಆರ್ಟಿಸಿಯ 2100, ಬಿಎಂಟಿಸಿಯ 1700 ಬಸ್ಗಳ ಜೊತೆಗೆ ಖಾಸಗಿ ಬಸ್ಗಳನ್ನ ಆಯೋಗ ಬಳಕೆ ಮಾಡಿಕೊಳ್ತಿದೆ. ಕಿಲೋಮೀಟರ್ ಲೆಕ್ಕದಲ್ಲಿ ಹಾಗೂ ದಿನದ ಲೆಕ್ಕದಲ್ಲಿ ಬಾಡಿಗೆ ನಿಗದಿ ಮಾಡಲಾಗಿದೆ. ಯಾವ ವಾಹನಕ್ಕೆ ಎಷ್ಟು ಬಾಡಿಗೆ? ಸರ್ಕಾರಿ ಬಸ್ ಕಿಲೋಮೀಟರ್ಗೆ 57.50 ರೂಪಾಯಿ, ದಿನದ ಬಾಡಿಗೆ 11,500 ರೂಪಾಯಿ. ಖಾಸಗಿ ಬಸ್ ಬೆಂಗಳೂರಿಗೆ ಕಿಲೋಮೀಟರ್ಗೆ 43.50 ರೂಪಾಯಿ, ದಿನದ ಬಾಡಿಗೆ 8,700 ರೂಪಾಯಿ, ದಿನಕ್ಕೆ ನಿಗದಿತ ಬಾಡಿಗೆ 4,350. ಖಾಸಗಿ ಬಸ್ ಬೆಂಗಳೂರು ಹೊರತುಪಡಿಸಿ ಕಿಲೋಮೀಟರ್ಗೆ 42.50 ರೂಪಾಯಿ, ದಿನದ ಬಾಡಿಗೆ 8,700 ರೂಪಾಯಿ, ದಿನಕ್ಕೆ ನಿಗದಿತ ಬಾಡಿಗೆ 5,300 ರೂಪಾಯಿ. ಲಘು ಸರಕು ವಾಹನ ಬೆಂಗಳೂರಿಗೆ ಕಿಲೋಮೀಟರ್ಗೆ 29 ರೂಪಾಯಿ, ದಿನದ ಬಾಡಿಗೆ 2,900 ರೂಪಾಯಿ, ಪ್ರತಿ ಗಂಟೆಗೆ 200 ರೂಪಾಯಿ. ಲಘು ಸರಕು ವಾಹನ ಬೆಂಗಳೂರು ಹೊರತುಪಡಿಸಿ ಕಿಲೋಮೀಟರ್ಗೆ 29 ರೂಪಾಯಿ, ದಿನದ ಬಾಡಿಗೆ 2,900 ರೂಪಾಯಿ, ಪ್ರತಿ ಗಂಟೆಗೆ 190 ರೂಪಾಯಿ. ಮ್ಯಾಕ್ಸಿ ಕ್ಯಾಬ್ ಬೆಂಗಳೂರು ಕಿಲೋಮೀಟರ್ಗೆ 20 ರೂಪಾಯಿ, ದಿನದ ಬಾಡಿಗೆ 4,000 ರೂಪಾಯಿ, ದಿನಕ್ಕೆ ನಿಗದಿತ ಬಾಡಿಗೆ 3,500 ರೂಪಾಯಿ ಬಳಸದಿದ್ದಾರೆ. ಮ್ಯಾಕ್ಸಿ ಕ್ಯಾಬ್ ಬೆಂಗಳೂರು ಹೊರತುಪಡಿಸಿ ಕಿಲೋಮೀಟರ್ಗೆ 19 ರೂಪಾಯಿ, ದಿನದ ಬಾಡಿಗೆ 3,800 ರೂಪಾಯಿ, ದಿನಕ್ಕೆ ನಿಗದಿತ ಬಾಡಿಗೆ 3,400 ರೂಪಾಯಿ ಬಳಸದಿದ್ದಾರೆ. ಸರಕು ವಾಹನ ಬೆಂಗಳೂರು ಕಿಲೋಮೀಟರ್ಗೆ 36 ರೂಪಾಯಿ, ದಿನದ ಬಾಡಿಗೆ 6,400 ರೂಪಾಯಿ, ಪ್ರತಿ ಗಂಟೆಗೆ 1,100 ರೂಪಾಯಿ. ಸರಕು ವಾಹನ ಬೆಂಗಳೂರು ಹೊರತುಪಡಿಸಿ ಕಿಲೋಮೀಟರ್ಗೆ 34 ರೂಪಾಯಿ, ದಿನದ ಬಾಡಿಗೆ 6,000 ರೂಪಾಯಿ, ಪ್ರತಿ ಗಂಟೆಗೆ 1,000 ರೂಪಾಯಿ. ಮೋಟಾರ್ ಕ್ಯಾಬ್ ಬೆಂಗಳೂರು ಕಿಲೋಮೀಟರ್ಗೆ 16 ರೂಪಾಯಿ, ದಿನದ ಬಾಡಿಗೆ 2,800 ರೂಪಾಯಿ, ದಿನಕ್ಕೆ ನಿಗದಿತ ಬಾಡಿಗೆ 2,000 ಬಳಸದಿದ್ದಾರೆ. ಮೋಟಾರ್ ಕ್ಯಾಬ್ ಬೆಂಗಳೂರು ಹೊರತುಪಡಿಸಿ ಕಿಲೋಮೀಟರ್ಗೆ 14.5 ರೂಪಾಯಿ, ದಿನದ ಬಾಡಿಗೆ 2,700 ರೂಪಾಯಿ, ದಿನಕ್ಕೆ ನಿಗದಿತ ಬಾಡಿಗೆ 1,550 ರೂಪಾಯಿ ಬಳಸದಿದ್ದಾರೆ. ವಾಹನ ಬಳಕೆ ಮಾಡುವುದಕ್ಕೆ ಈಗಾಗಲೇ ಅಡ್ವಾನ್ಸ್ ಹಣ ಕೂಡ ಪಾವತಿ ಮಾಡಲಾಗಿದೆ. ಒಟ್ಟಾರೆ ಈ ಪ್ರಮಾಣದಲ್ಲಿ ಬಸ್ಗಳನ್ನ ಬಾಡಿಗೆ ನೀಡುವುದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗುವುದು ಮಾತ್ರ ಪಕ್ಕಾ ಎನ್ನುವಂತಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ.
ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.